ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಹಳೆ ವಿಡಿಯೋಸು ತುಂಬ ಮನೆ ಮದ್ದುಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ತುಂಬ ಕಮೆಂಟ್ಸ್ ಬಂದಿದೆ. ಸಾರಿ, ನನಗೆ ನೋಡೋಕ್ಕೆ ಆಗಿರಲಿಲ್ಲ. ನೋಡಿರ್ತೀನಿ, ಬಟ್ ರಿಪ್ಲೈ ಕೊಡಬೇಕು ಅಂದರೆ ಅಲ್ಲೇ ಕೆಲವೊಂದು ರಿಪ್ಲೈ ಕೊಡ್ತೀನಿ. ಕೆಲವೊಂದಿಷ್ಟು ಕ್ಲಾರಿಟಿ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಶುರು ಮಾಡಿದ್ದೀನಿ. ಅದರಲ್ಲಿ ಏನಪ್ಪ ಅಂತಂದರೆ, ಕೆಲವೊಂದು ಮಕ್ಕಳಿಗೆ ಇನ್ನೂ ಮಾತು ಬರಲ್ಲ ಅಂದಿದ್ದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನಾನು ಒಂದಿಷ್ಟು ವಿಡಿಯೋ ಹೇಳಿದ್ದೆ. ಕೆಲವೊಂದಿಷ್ಟು ಮಡಿವಾಳರ ಮನೆಯಲ್ಲಿ ರೊಟ್ಟಿ ಸೇರಿಸ್ಬೇಕು, ಅದರಿಂದ ಮಾತು ಬರುತ್ತೆ ಅಂತ ಹೇಳಿದ್ದೆ. ಗಂಟೆ ಒಳಗಡೆ ನೀರು ಹಾಕಬೇಕು ಅಂತ ಹೇಳಿದ್ದೆ. ಗಂಟೆ ಒಳಗಡೆ ಅಂತಂದರೆ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದು ಗಂಟೆ ಅಲ್ವಾ, ಈ ಗಂಟೆ ಒಳಗಡೆ ಇಲ್ಲಿ ನೀರು ಹಾಕಿ ಆ ನೀರನ್ನು ಕುಡಿಸ್ಬೇಕು ಅಂತ ಹೇಳಿದ್ದೆ. ಸೊ ಅದನ್ನು ಬೆಳಗ್ಗೆ ಸಂಜೆ 2 ಹೊತ್ತು ಮಾಡಿದರೂ ಒಳ್ಳೆಯದೇ, ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಮಾಡಿದರೂ ಒಳ್ಳೆಯದೇ, ಜೊತೆಗೆ ಇದಕ್ಕೆ ಬಿಸಿ ನೀರು ಹಾಕಿದರೂ ಒಳ್ಳೆಯದೇ. ಸೊ ತುಂಬ ಜನ ಕಮೆಂಟು ಬಿಸಿ ನೀರು ಕೊಡ್ಬೋದಾ ಅಂತ ಕೇಳ್ತಾರೆ. ಕೆಲವೊಬ್ಬರು ಬೆಳಗ್ಗೆ ಕೊಡ್ಬೋದಾ, ಖಾಲಿ ಹೊಟ್ಟೆನಲ್ಲಿ ಕೊಡ್ಬೋದಾ ಅಂತ ಕೇಳ್ತಾರೆ, ಸಂಜೆ ಕೊಡ್ಬೋದಾ ಅಂತ ಕೇಳ್ತಾರೆ. ಸೊ ನೀವು ಯಾವಾಗಾದರೂ ಕೊಡಿ, ಯಾವ ಟೈಮಲ್ಲಾದರೂ ಕೊಡಿ, ನೋ ಪ್ರಾಬ್ಲಮ್. ಬಟ್ ಕೊಡೋದನ್ನು ಸರಿಯಾಗಿ ಮೇಂಟೈನ್ ಮಾಡಿ, ಸ್ವಲ್ಪ ದಿನಗಳವರೆಗೆ ಮೇಂಟೈನ್ ಮಾಡಿ. ಸೊ ಅದನ್ನು ಕುಡಿಸ್ತಾ ನೆಕ್ಸ್ಟ್ ನೀವು ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡೋದನ್ನು ಟ್ರೈ ಮಾಡಿ. ಸೊ ಕಮ್ಯುನಿಕೇಷನ್ ಮೇನು, ತುಂಬ ಮುಖ್ಯ. ಕಮ್ಯುನಿಕೇಷನ್ ಮಕ್ಕಳ ಜೊತೆ ಎಷ್ಟು ನಾವು ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀವಿ, ಮಾತಾಡಿಸ್ತಾ ಇರ್ತೀವಿ, ಆವಾಗ ಮಗು ನಮಗೆ ಏನಾದರೂ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ಮಕ್ಕಳಿಗೆ ಆದಷ್ಟು ಮಾತಾಡಿಸ್ತಾ ಇರಬೇಕು. ಅದನ್ನು ಮಾಡ್ತಾ ಜಸ್ಟ್ ನಾನು ದೇವರಿಗೆ ಕೈ ಮುಗಿತೀನಿ, ನನಗೆ ಇದ್ದಲ್ಲಿಗೆ ಎಲ್ಲ ವರ ಕೊಟ್ಬಿಡು ಅಂತ ಅಂದರೆ ಕೊಟ್ಬಿಡಲ್ಲ. ಆ್ಯಕ್ಷನ್ ಇರಬೇಕು ಅಲ್ವಾ. ಸೊ ಅದೇ ಥರ ನಾವು ನೀರು ಹಾಕಿದ್ದೀವಿ ಅಂತ ಅಂದ್ಕೂಡಲೇ ಆ್ಯಕ್ಷನ್ ಇಲ್ಲ ಅಂತಂದರೆ ಏನು ಯೂಸು. ಸೊ ನಾವು ನೀರು ಕುಡಿಸಿ ಅದ್ರ ಜೊತೆ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಅಂದಾಗ ಮಕ್ಕಳು ಬೇಗ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಒಂದು ವಿಷಯ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಬಜೆ ಅಂತ ಬರುತ್ತೆ, ಆ ಬಜೆಯನ್ನು ತಿದ್ದಿ ಅದನ್ನು ನಾವಿಗೆಗೆ ನೆಕ್ಕಿಸ್ಬೇಕು ಅಂತ ಹೇಳಿದ್ದೆ. ಜೇನುತುಪ್ಪದಲ್ಲಾದರೂ ನೆಕ್ಕಿಸ್ಬೋದು, ಅಥವಾ ಹಾಗೇನಾದರೂ ಹಾಲಿನಲ್ಲಿ ಮಿಕ್ಸ್ ಮಾಡಿ ನೆಕ್ಕಿಸ್ಬೋದು. ಸ್ವಲ್ಪ ಅದು ಟೇಸ್ಟ್ ಸ್ವಲ್ಪ ಒಂಥರ ಸ್ಮೆಲ್ ಥರ ಬರ್ತಾ ಇರುತ್ತಲ್ವ, ಮಕ್ಕಳು ಅವಾಯ್ಡ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಜೇನುತುಪ್ಪ ಹಾಲು ಕೊಡ್ಬೋದು. ಇಲ್ಲಾಂದರೆ ಬರೀ ಬಿಸಿ ನೀರಲ್ಲಿ ಅದನ್ನು ತೆಗೆದು ಕೊಟ್ಟರೆ ಒಳ್ಳೆಯದು. ಸೊ ಹೇಗೆ ಆಗಲಿ ಅದರ ಒಂದು ಅಂಶ ಏನಿರುತ್ತಲ್ವ, ಅದು ಮಕ್ಕಳಿಗೆ ಸೇರಿದರೆ, ನಾಲ್ಗೆಗೆಲ್ಲ ಹತ್ಕೊಂಡ್ರೆ ಅದು ವರ್ಕ್ ಮಾಡುತ್ತೆ. ಅದ್ರ ಜೊತೆಗೇನೆ ಗಂಟ್ಲಲ್ಲಿ ಸ್ವಲ್ಪ ಏನಾದರೂ ತೊಂದರೆ ಇತ್ತು ಮಾತಾಡಲಿಕ್ಕೆ ಅಂದರೂ ಕೂಡ ಅದರಿಂದ ಕ್ಲಿಯರ್ ಆಗುತ್ತೆ. ಇನ್ನೂ ಒಂದು ಚಕ್ಕೆ ಮತ್ತು ಇನ್ನೊಂದು ಜ್ಯೇಷ್ಠ ಮಧು ಅಂತ ಸಿಗುತ್ತೆ. ಮಧು ಫ್ಲೇವರ್ ಥರ ಇರುತ್ತೆ, ಅದೊಂಥರ ಸ್ವೀಟ್ ಆಗಿ ಫ್ಲೇವರ್ ಥರ ಇರುತ್ತೆ. ಅದು ಕೂಡ ತಿಕ್ಕಿ ನೆಕ್ಸೋದ್ರಿಂದ ಗಂಟ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಗಂಟ್ಲಿಂದನೇ ಮಾತಾಡೋದಕ್ಕೆ ಮಕ್ಳಿಗೆ ಬರ್ತಾ ಇಲ್ಲ ಅಂತಂದರೆ ಅದು ಕೂಡ ಸರಳವಾಗುತ್ತೆ, ಮಕ್ಕಳು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಧ್ವನಿ ಸ್ವಲ್ಪ ಏನಾದರೂ ಹೊರಡ್ತಾ ಇಲ್ಲ ಆ ಥರ ಇತ್ತು ಅಂದರೆ ಅದನ್ನು ತಿನ್ನಿಸಿ, ಅದರಿಂದ ಕ್ಲಿಯರಾಗಿ ಮಾತಾಡ್ತಾರೆ. ಸೊ ಇಷ್ಟು. ಅದ್ರ ಜೊತೆಗೇ ನಿಮಗೆ ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಇನ್ನು ಮೋಷನ್ಗೋಸ್ಕರ ಎಷ್ಟು ದಿನಕ್ಕೆ ಕೊಡ್ಬೋದು, ಏನು ಮಾಡ್ಬೋದು. ಸೊ ನಾವು 6 ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆಲ್ಲ ಕೊಡ್ತೀವಿ ಅಂತ ಅಂದಮೇಲೆ 6 ತಿಂಗಳ ಮಕ್ಕಳಿಗೆ ನಾವು ಲಿಕ್ವಿಡ್ ಎಲ್ಲ ಶುರು ಮಾಡ್ತೀವಿ, ಅಥವಾ ಅವ್ರಿಗೆ ಸಾಲಿಡ್ ಫುಡ್ ಎಲ್ಲ ಕೊಡ್ತೀವಿ ಅಂದಾಗ ಪಾರ್ಲೇಜಿ ಬಿಸ್ಕಿಟನ್ನು ನೀರಲ್ಲಿ ನೆನೆಸಿ ತಿನ್ನಿಸಿದ್ರೆ ಸಾಕು. ಅದರಿಂದ ಮೋಷನ್ ಕೂಡ ಆರಾಮಾಗುತ್ತೆ, ಕ್ಲಿಯರ್ ಆಗುತ್ತೆ. ಅವ್ರಿಗೆ ಅದರಿಂದ ಬರುವಂಥ ತೊಂದರೆ ಕೂಡ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಜಾಸ್ತಿ ಹೆವಿ ಆಗಬೇಡ, ನೋಡ್ಕೊಂಡು ಕೊಡಿ ಅಷ್ಟೇ. ತುಂಬ 6 ತಿಂಗಳ ಮೇಲ್ಪಟ್ಟ ಮಕ್ಕಳು ಅಂದಾಗ, ಸ್ವಲ್ಪ ದೊಡ್ಡ ಮಕ್ಕಳು ಅಂದಾಗ 4ರಿಂದ 5 ಬಿಸ್ಕಿಟು ಅಥವಾ 3ರಿಂದ 4 ಬಿಸ್ಕಿಟು ಕೊಡ್ಬೋದು, ಆರಾಮಾಗಿ ಮಕ್ಕಳು ತಿಂತಾರೆ ಅಂತಂದರೆ. ಬಟ್ ಇನ್ನು 1 ವರ್ಷದೊಳಗಿರೋ ಮಗುವಿಗೆ ಶುಗರ್ ಕೊಡಬಾರ್ದು ಅಂತ ಹೇಳ್ತಾರೆ. ಶುಗರ್ ಆಯಿತು, ಮೈದಾ ಆಯಿತು. ಬಟ್ ಈ ಟೈಮಲ್ಲಿ ಮೋಷನ್ ಜಾಸ್ತಿ ಮಾಡ್ತಾ ಇದೆ ಮಗು, ಅದರಲ್ಲೂ ಕೂಡ ಸ್ಪೆಷಲಾಗಿ ಅಲ್ಲಿ ಬರೋ ಟೈಮಲ್ಲಿ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಜಾಸ್ತಿ ಮೋಷನ್ ಮಾಡ್ತಾ ಇರ್ತಾರೆ ಅಂದಾಗ ಸ್ವಲ್ಪ ಕೊಟ್ಟರೆ ಪರವಾಗಿಲ್ಲ ಅಂತ, ಅದಕ್ಕೆ ನಿಮಗೆ ಸ್ವಲ್ಪ ಕೊಡಿ ಅಂತ ಹೇಳೋದು ಅಷ್ಟೇ. ಬಟ್ ಹೆವಿಯಾಗಿ ಡೈಲಿ ಅದನ್ನೇ ರೆಗ್ಯುಲರ್ ಆಗಿ ಅದನ್ನೇ ಅಭ್ಯಾಸ ಮಾಡಿಬಿಡ್ತಾರೆ. ಕೆಲವೊಬ್ಬರು ಡೈಲಿ ಬಿಸ್ಕಿಟನ್ನು ಹಾಲಲ್ಲಿ ನೆನೆಸಿ ಕೊಡೋದು, ನೀರಲ್ಲಿ ನೆನೆಸಿ ಕೊಡೋದು, ಈ ಥರ ಅಭ್ಯಾಸ ಮಾಡ್ತಾರಲ್ವ, ಅದು ಬೇಡ. ಯಾಕಂದರೆ ಅದರಲ್ಲಿ ಮೈದಾ ಮತ್ತು ಶುಗರು ಈ ಥರ ಇರೋದ್ರಿಂದ ಬೇಡ. ಆದಷ್ಟು ಸ್ವಲ್ಪ ಈ ಥರ ನೋಡ್ಕೊಳ್ಳಿ. ಅದಾಗಿದ ನಂತರ ನೆಕ್ಸ್ಟು ಇನ್ನೊಬ್ಬರು ಮಾತಾಡ್ತಾರೆ, ಬಟ್ ತೊದಲ್ತಾರೆ, ಜೊಲ್ಲು ಸುರಿಸ್ತಾರೆ ಅಂತ ಹೇಳಿದರು.
ಸೊ ಜೊಲ್ಲು ಸುರಿಸೋದಕ್ಕೆ ಇನ್ನೂ ಒಂದು ಏನಪ್ಪ ಅಂತಂದರೆ, ಮಗುವಿಗೆ ವಿಭೂತಿ ಇರುತ್ತಲ್ವ, ವಿಭೂತಿ ಆ ಪೌಡರ್ನ ಮಾಡಿಬಿಟ್ಟು ಅದನ್ನು ಬಾಯಿಗೆ ಸವರಿ, ಜೊತೆಗೆ ನಾಲ್ಗೆಗೂ ಸವರಿ. ಪ್ಯೂವರ್ ಇರೋ ವಿಭೂತಿ, ಆದಷ್ಟು ಕೆಲವೊಂದು ಕಡೆ ಪ್ಯೂವರ್ ಆಗಿ ವಿಭೂತಿ ಸಿಗ್ತಾ ಇರುತ್ತೆ. ಸೊ ಆ ವಿಭೂತಿಯನ್ನು ಸವರೋದ್ರಿಂದ ಅಥವಾ ವಿಭೂತಿಯನ್ನು ನೆಕ್ಸೋದ್ರಿಂದ ಮಕ್ಕಳು ಜೊಲ್ಲು ಬಿಡೋದನ್ನು ಕಡಿಮೆ ಮಾಡ್ತಾರೆ. ಸೊ ಇದೊಂದು ಉಪಾಯ ಮಾಡ್ಕೊಳ್ಳಿ ನೀವು. ಇದಕ್ಕೂ ಕೂಡ ಬೇಗನೆ ಮಕ್ಕಳಿಗೆ ಜೊಲ್ಲು ಸುರಿಸೋವಂಥ ಮಕ್ಕಳು ಕಡಿಮೆ ಮಾಡ್ತಾರೆ ಆದಷ್ಟು. ಸೊ ಇಷ್ಟು ಡೌಟ್ಸ್ ಇದ್ದಿದ್ದಕ್ಕೆ ನಾನು ಕಮೆಂಟ್ಸ್ ಜಾಸ್ತಿಯಾಗಿ ಪದೇ ಪದೇ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಇನ್ನು ದೊಡ್ಡವ್ರಿಗೆ ಉರಿ ಮೂತ್ರ ಸಮಸ್ಯೆಗೆ ಅಂತ ಹೇಳ್ಬಿಟ್ಟು ಸಾಕಷ್ಟು ನಾನು ರೆಮಿಡೀಸ್ನ ಹಾಕಿದ್ದೆ. ಕೆಲವೊಂದಿಷ್ಟಕ್ಕೆ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು ರಿಪ್ಲೈ ಕೊಟ್ಟಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಇನ್ನು ಕಣ್ಣು ಉರಿಗೋಸ್ಕರ ಹೇಳಿದ್ದೆ, ಅದಕ್ಕೂ ಕೂಡ ಸಾಕಷ್ಟು ವ್ಯೂಸ್ ಇದೆ. ಸಾಕಷ್ಟು ಜನ ಅದರಿಂದ ಉಪಯೋಗ ಪಡ್ಕೊಂಡು ತುಂಬ ಜನ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀರಿ. ಸೊ ಅದು ಕೂಡ ಅಷ್ಟೇ, ಆ ವಿಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಅಂದರೆ ತುಂಬ ಹಳೆಯ ಇದರಲ್ಲಿ ಇದೆ. ಅದಕ್ಕೋಸ್ಕರ ಏನಪ್ಪ ಅಂತಂದರೆ, ಈಗ ಹೀಟ್ ಜಾಸ್ತಿ ಅಲ್ವಾ, ಬಾಡಿ ಹೀಟ್ ಆಗುತ್ತೆ, ಕಣ್ಣು ಉರಿ ಬರುತ್ತೆ, ನಾವು ಹೊರಗಡೆ ಎಕ್ಸ್ಪ್ಲೋರ್ ಆಗಲೇಬೇಕಾಗಿರುತ್ತೆ. ಆ್ಯಂಡ್ ಸಿಸ್ಟಮ್ ಮುಂದೆ ನಮ್ಮ ಸ್ಕ್ರೀನ್ ಟೈಮ್ ಜಾಸ್ತಿ ಕೊಡಬೇಕಾಗಿರುತ್ತೆ. ಆ ಟೈಮಲ್ಲೆಲ್ಲ ಕಣ್ಣು ಉರಿ ಬರೋದಾಗಿರ್ಬೋದು, ನಿದ್ರೆ ಕಡಿಮೆ ಆಗೋದಾಗಿರ್ಬೋದು. ಆ ಟೈಮಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅದು ಎಲ್ಲ ಉರಿ ಕಡಿಮೆ ಆಗುತ್ತೆ. ಜೊತೆಗೆ ಕಣ್ಜಿಟ್ಟಿ ಅಂತ ಬರುತ್ತಲ್ವ, ಐಸ್ ಟೈ ಅಂತ ಹೇಳ್ಬಿಟ್ಟು, ಅಂದರೆ ಕಣ್ಣಲ್ಲಿ ಉಬ್ಬು ಬರೋದಾಗಿರ್ಬೋದು, ಅದರಲ್ಲಿ ಪಸ್ ತುಂಬ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಆಗ್ತಾ ಇರುತ್ತಲ್ವ, ಅದು ಚಿಕ್ಕದಾಗಿ ಬರ್ತಾ ಇದೆ ಅಂತ ಅನಿಸಿದಾಗ್ಲೇ ನೀವು ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ತೊಗೊಂಡ್ಬಿಟ್ಟು ಅದನ್ನು ಜಸ್ಟ್ ಅಪ್ಲೈ ಮಾಡಿಕೊಂಡು ಈ ಸರ್ಕ್ಯುಲರ್ ಮೋಷನಲ್ಲಿ ನೀವು ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಇಮಿಡಿಯೇಟ್ಲಿ ಅದು ಬೇಗ ಕಡಿಮೆ ಆಗುತ್ತೆ. ಸ್ವಲ್ಪ ಒಂದೆರಡು ದಿನ ಜಾಸ್ತಿನೇ ಆಗಿಬಿಟ್ಟಿದೆ ಅಂದಾಗ ಕೂಡ ಕಡಿಮೆ ಆಗುತ್ತೆ. ಸ್ವಲ್ಪ ಬಿಟ್ಟು ಬಿಡದೇನೆ ಅದನ್ನು ಆದಷ್ಟು ಟ್ರೈ ಮಾಡಿ. ಇನ್ನು ಈಗ ಬೇಸಿಗೆಗೆ ಅಂತಲೇ ಸೆಕೆಗುಳ್ಳೆ ಥರ ಅಥವಾ ಒಂದು ದಪ್ಪವಾಗಿ ಪಸ್ ತುಂಬಿಕೊಂಡು ನೋವು ಬರೋ ಥರ ಗುಳ್ಳೆಗಳಾಗ್ತಾ ಇರುತ್ತೆ ಜಾಸ್ತಿ. ಕೆಲವೊಂದಿಷ್ಟು ಪ್ಲೇಸಸ್ಸಲ್ಲಿ, ಅದರಲ್ಲಿ ಸ್ಪೆಷಲಿ ಜಾಸ್ತಿ ಎಲ್ಲಿ ಬೆವರ್ತಾ ಇರ್ತೀವಿ, ಬೆನ್ನಿಗೆ ಆಗಿರ್ಬೋದು, ತಲೆನಲ್ಲಿ ಆಗಿರ್ಬೋದು, ಅಥವಾ ಈ ಸಂದುಗಳಲ್ಲಾಗಿರ್ಬೋದು, ಕೊಂಕಳಲ್ಲಿ ಆಗಿರ್ಬೋದು, ಅಥವಾ ತೊಡೆ ಸಂದುಗಳಲ್ಲಾಗಿರ್ಬೋದು, ದೊಡ್ಡದಾಗಿನೇ ಕುರುಹು ಥರ ಗುಳ್ಳೆಗಳು ಬರ್ತಾ ಇರುತ್ತೆ. ಆ ಟೈಮಲ್ಲಿ ಕೂಡ ಏನು ಮಾಡಿ, ಚಿಕ್ಕದಾಗಿ ಎದ್ದೇಳ್ತಾ ಇದೆ, ಅದು ಪೇನ್ ಇದೆ ಅಂತ ಅನಿಸಿದಾಗ, ಇವನ್ ಫೇಸಲ್ಲಿ ಕೂಡ ಅಷ್ಟೇ, ಅದು ಪೇನಿಂದ ತುಂಬಿಕೊಳ್ತಾ ಇದೆ ಅಂತ ಅನಿಸಿದಾಗ ನೀವು ಬೆಳ್ಳುಳ್ಳಿಯನ್ನು ತೇಯಬೇಕು ಗಟ್ಟಿಯಾಗಿ, ಅದನ್ನು ಸ್ವಲ್ಪ ಗಂಧವಾಗಿ ಬರೋ ಥರ ಅದನ್ನು ತೇಯಬೇಕು. ಒಂದು ಕಲ್ಲಿನ ಮೇಲೆ ತೇದ್ಬಿಟ್ಟು ಆ ಗಂಧವಾಗಿ ಬಂದಿರೋದನ್ನು ಅಪ್ಲೈ ಮಾಡಬೇಕು. ಆ ಜಾಗದಲ್ಲಿ ಅಪ್ಲೈ ಮಾಡಿದರೆ ಇಮ್ಮಿಡಿಯೇಟ್ಲಿ ಅದು ಒಂದು 2 ದಿನದಲ್ಲಿನೇ ನಿಮಗೆ ಬೇಗ ಹೊರಟೋಗ್ಬಿಡುತ್ತೆ. ಇವನ್ ಈ ಕಲೆ ಕೂಡ ಇರೋದಿಲ್ಲ, ಹಾಗೆ ಅದು ನೋವು ಕೂಡ ಇರೋದಿಲ್ಲ. ಅದು ಪಸ್ ತುಂಬಿಕೊಂಡು ಹೊಡೆದು ಹೊರಗಡೆ ಬರೋಷ್ಟು ಕೂಡ ಬೆಳೆಯೋದಿಲ್ಲ. ಅಲ್ಲೇ ಅದು ಏನಾಗ್ಬಿಡುತ್ತೆ, ಕಂಟ್ರೋಲ್ ಆಗಿಬಿಡುತ್ತೆ. ಬಿಫೋರ್ ಅದು ಸ್ವಲ್ಪ ಸ್ಟಾರ್ಟಿಂಗ್ ಇರುವಾಗಲೇ ಮಾಡಿಕೊಂಡ್ರೆ ಬೆಟರ್. ದೊಡ್ಡದಾಗಿದ್ದ ನಂತರನೂ ಕಡಿಮೆ ಆಗುತ್ತೆ, ಬಟ್ ಅದು ಪಸ್ ತುಂಬಿಕೊಂಡಿದ್ರೆ ಅದು ಹೊರಗಡೆ ಬಂದ್ರೇ ಒಳ್ಳೆಯದು. ಆ ಪಸ್ ಎಲ್ಲ ತುಂಬಿಕೊಂಡಿರೋದು ಅಲ್ಲೇ ಸ್ಟೋರ್ ಆದರೆ ಕಷ್ಟ. ಅದಕ್ಕೋಸ್ಕರ ಹೇಳ್ತಿರೋದು, ಬರೋದಕ್ಕೂ ಮುಂಚೆ ಇದನ್ನೆಲ್ಲ ಪ್ರಿಕಾಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಬಂದಾಗಿದ್ದ ನಂತರ ಏನು ಮಾಡ್ಕೋಬೋದು, ಅದೆಲ್ಲ ಒಡೆದು ರಿಪೇರ್ ಆಗಿದ ನಂತರ ಅದಕ್ಕೆ ನೀವು ಜಸ್ಟ್ ಒಂದು ಸ್ವಲ್ಪ ಆಲೂಗಡ್ಡೆಗೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿದರೆ ಅದು ಕಡಿಮೆ ಆಗುತ್ತೆ. ಈ ಥರ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಮನೆಯಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಇನ್ನು ಉರಿ ಮೂತ್ರ ಸಮಸ್ಯೆಗೆ ಆಗಿರ್ಬೋದು, ಅಥವಾ ಈ ಒಂದು ಬಾಡಿ ಹೀಟ್ ಆಗೋ ಸಮಸ್ಯೆಗಾಗಿರ್ಬೋದು, ಸಾಕಷ್ಟು ರೆಮಿಡೀಸ್ ಇದೆ. ಅದನ್ನೆಲ್ಲ ಡೈಲಿ ರೊಟೀನಲ್ಲಿ ನಾವು ಫಾಲೋ ಅಪ್ ಮಾಡ್ಕೊಳ್ಳೋದು ತುಂಬಾ ಬೆಟರು. ಬೆಳಗ್ಗೆ ಎದ್ದು ಕೂಡಲೇ ಜೀರಿಗೆ ನೀರನ್ನು ಕುಡಿಯೋದಾಗಿರ್ಬೋದು, ಕಷಾಯ ಥರ ಅದನ್ನು ನೀರನ್ನು ಮಾಡಿಕೊಂಡು ಕುದಿಸ್ಕೊಂಡು ಕುಡಿಯೋದು, ಅಥವಾ ರಾತ್ರಿ ಇಡೀ ನೆನೆಸ್ಕೊಂಡು ಕುಡಿಯೋದಾಗಿರ್ಬೋದು, ಮೆಂತೆ ನೀರನ್ನು ಕುಡಿಯೋದಾಗಿರ್ಬೋದು. ಡೈಲಿ ಬೇಸಿಸ್ ಮೇಲೆ ಒಂದೊಂದನ್ನು ಡೈಲಿ ಚೇಂಜ್ ಮಾಡ್ಕೊಳ್ಳೋದು. ಸೋಂಪುಗಳನ್ನು ನೆನೆ ಹಾಕಿ ಬೆಳಗ್ಗೆ ಕುಡಿಯೋದಾಗಿರ್ಬೋದು, ಅಥವಾ ಸೋಂಪನ್ನು ಕುದಿಸಿ ಕುಡಿಯೋದಾಗಿರ್ಬೋದು. ಸೊ ಈ ಥರ ಏನೇ ಮಾಡಿದರೂ ಬಾಡಿಯನ್ನು ನಾವು ಅದನ್ನು ಒಳಗಡೆಯಿಂದನೇ ಕಂಟ್ರೋಲ್ ಇಟ್ಕೋಬೋದು. ಒಳಗಡೆಯಿಂದನೇ ಅದನ್ನು ನಾವು ಹೀಟ್ನ ಕಡಿಮೆ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳೋದಾಗಿರ್ಬೋದು. ಡೈಲಿ ಬೇಸಿಸ್ ಮೇಲೆ ಮೊಸರು, ಕಲ್ಲು ಸಕ್ಕರೆಯನ್ನು, ಸ್ಪೆಷಲಿ ಕಲ್ಲು ಸಕ್ಕರೆ, ಕೆಂಪುದಾಗಿರ್ಬೋದು ಬಿಳಿದಾಗಿರ್ಬೋದು, ಅದನ್ನು ಹಾಕ್ಕೊಂಡು ಕುಡಿಯೋದು ಮಾಡ್ಕೊಳ್ಬೇಕು. ಇವನ್ ನೀರಿನಲ್ಲಿ ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಲೆಮನ್ ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಶರ್ಬತ್ ಥರ ಕುಡಿಯೋದಾಗಿರ್ಬೋದು. ಬಾದಾಮ್ ಗೊಂದ ಅಂತ ಬರುತ್ತೆ, ಅದನ್ನು
ನೆನೆಸಿ ಇಟ್ಕೊಂಡು ಅದನ್ನು ಶರ್ಬತ್ತಿಗೆ ಮಿಕ್ಸ್ ಮಾಡಿಕೊಂಡು ಅಥವಾ ಹಣ್ಣಿನ ಜ್ಯೂಸ್ಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು. ಕಂಪ್ಲೀಟಾಗಿ ಬಾಡಿಯನ್ನು ನಾವು ತಂಪಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಬೇಸಿಗೆಗೆ ತುಂಬಾ ಸಫರ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಫೋರ್ ಬರೋದಕ್ಕೂ ಮುಂಚೆನೇ ಇವೆಲ್ಲ ಕೂಡ ಡೈಲಿ ಫಾಲೋ ಅಪ್ ಮಾಡ್ಕೊಂಡು ಬಂದ್ವಿ. ರೆಗ್ಯುಲರ್ ಬೇಸಿಸ್ ಮೇಲೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಅಥವಾ ದಿನಕ್ಕೆ ಆಲ್ಟರ್ನೇಟ್ ಡೇಸ್ ಅಲ್ಲಿ ಒಂದೊಂದು ಈ ಥರ ಚೇಂಜ್ ಮಾಡ್ಕೊಂಡು ಬಂದರೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಒಂದೇ ರೊಟೀನ್ ಫಾಲೋ ಅಪ್ ಮಾಡ್ಕೊಂಡು ಹೋದ್ವಿ ಅಂತಂದರೆ ಅತಿ ಆದರೆ ಅಮೃತನೂ ವಿಷ ಅನ್ನೋ ಥರ ಆಗಿಬಿಡುತ್ತೆ. ಒಂದೇ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಒಂದಿನ ಹಾಗೆ ಒಂದಿನ ಹೀಗೆ ಇದನ್ನು ಮಾಡ್ಕೊಂಡು ಹೋಗಿ. ಅದರಿಂದ ನೀವು ಆರಾಮಾಗಿ ನಿಮ್ಮ ಬಾಡಿಯನ್ನು, ನಿಮ್ಮ ಹೆಲ್ತನ್ನು ಈ ಬೇಸಿಗೆನಲ್ಲಿ ಸಫರ್ ಆಗಲಿಕ್ಕೆ ಬಿಡದೇ ಇರೋ ರೀತಿಯಲ್ಲಿ ನೀವು ಕಂಟ್ರೋಲ್ಗೆ ಇಟ್ಕೋಬೋದು. ಹೊರಗಡೆಯಿಂದ ಬಂದಾಗಿದ ನಂತರ ಸ್ವಲ್ಪ ಬಾಡಿಗೆ ಏನೆಲ್ಲ ಬೇಕು ಅದನ್ನು ಕಂಪ್ಲೀಟಾಗಿ ನಮಗೆ ಗೊತ್ತೇ ಇರುತ್ತೆ, ಬಟ್ ಮೇಂಟೈನ್ ಮಾಡೋದಕ್ಕೆ ನಾವು ಹಿಂಜರಿತಾ ಇರ್ತೀವಿ. ಸೊ ಅದನ್ನು ಮಾಡೋದು ಬೇಡ. ಸ್ವಲ್ಪ ನಮ್ಮ ಆರೋಗ್ಯ ಕಡೆ ಗಮನ ಕೊಡುವಾಗ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಈ ಎಲ್ಲ ಟಿಪ್ಸ್ಗಳನ್ನು ಆಲ್ಮೋಸ್ಟ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈಗಲೂ ಕೂಡ ಸಿಂಪಲ್ಲಾಗಿ ಎಲ್ಲ ಕಮೆಂಟ್ಸ್ಗೂ ಉತ್ತರ ಕೊಡೋದಕ್ಕೆ ರ್ಯಾಂಡಮ್ ಆಗಿ ಒಂದೊಂದಾಗಿಯೇ ನಾನು ನಿಮಗೆ ಉತ್ತರ ಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಅಂತ ತಿಳಿಸಿ. ಕಂಟಿನ್ಯೂ ಆಗಿ ನಾನು ನಿಮಗೆ ಎಜುಕೇಷನ್ಗೋಸ್ಕರ ಈ ಒಂದು ಚಾನಲ್ ಇದ್ದರೂ ಕೂಡ ಜಾಸ್ತಿಯಾಗಿ ಮೊದಲು ನನ್ನ ಮನೆ ಮದ್ದುಗಳನ್ನು ಶೇರ್ ಮಾಡಿರೋದ್ರಿಂದ ಅದಕ್ಕೆ ಕಮೆಂಟ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಪರವಾಗಿಲ್ಲ, ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಡೋದೇ ನನ್ನ ಕೆಲಸ. ಅದನ್ನೇ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾರಿಗೆ ಯಾವುದು ಯೂಸ್ಫುಲ್ ಆಗುತ್ತೆ ಅವರು ಅದನ್ನು ವಾಚ್ ಮಾಡಿ, ಯಾರಿಗೆ ಯಾವುದು ಯೂಸ್ ಇಲ್ವೋ ಅದನ್ನು ಸ್ಕಿಪ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಇಂಥದ್ದೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಸೊ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.